ಧಾರವಾಡದಾಗ ಓದುವಂಥ ವಿದ್ಯಾರ್ಥಿಗಳ ಜೀವನ ಹೆಂಗಿರ್ತದ, ಅವ್ರು ಹೆಂಗೆ ಟೈಮನ್ನು ಹೆಂಗೆ ಕಳೀತಾರ. ಕೆಲವೊಂದು ಸಲ ಅವರು ಹಬ್ಬ ಬಂದರೂ ಕೂಡ, ಯುಗಾದಿ ಬಂದರೂ ಕೂಡ, ಗಣೇಶ ಚತುರ್ಥಿ ಬಂದರೂ ಕೂಡ ಊರಿಗೆ ಹೋಗಲ್ಲ. ಯಾವ ಮುಖ ಇಟ್ಕೊಂಡು ಊರಿಗೆ ಹೋಗಬೇಕು, ಇದ್ರ ಸಂಬಂಧ ಹೋಗಬೇಕು. ಕೆಲವೊಬ್ಬರು ವಿದ್ಯಾರ್ಥಿಗಳು ಕೂಡ ನನ್ನ ನೌಕರಿ ಆಗೋ ಮಟ್ಟನೂ ಕೂಡ ನಾವು ಊರಿಗೆ ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾರೆ. ಇತ್ತೀಚೆಗೆ 3 ವರ್ಷದಿಂದ ಸರಿಯಾಗಿ ಅತಿ ಹೆಚ್ಚು ಹುದ್ದೆಗಳನ್ನು ಕರೀತಾ ಇಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಬಹಳಷ್ಟು ನೋವಾಗಿದೆ, ಇವನ್ ನನಗೂ ಕೂಡ. ಈ ಹಠ ಏನಿದೆ ಇವತ್ತಲ್ಲಿ ನಾಳೆ ಅವ್ರಿಗೆ ಗೆಲುವು ತಂದು ಕೊಡ್ತದ. ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ಇವತ್ತಿನ ದಿನ ನಿಮಗೆ ನಾನು ತಿಳಿಸ್ಕೊಡಕ್ಕಂತ ಬಂದೇನೆ. ನೀವೇನಾದರೂ ಧಾರವಾಡಕ್ಕೆ ಓದೋಕ್ಕೆ ಬರಾಕತ್ತಿದ್ರ ಅಥವಾ ಓದಬೇಕಂತ ವಿಚಾರ ಮಾಡಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ವಿದ್ಯಾರ್ಥಿಗಳ ಪರಿಸ್ಥಿತಿ ಮತ್ತು ಜೀವನ ಅಷ್ಟು ಸುಲಭವಾಗಿರೋದಿಲ್ಲ. ಒಂದು ಕಡೆ ಒಂದು ಮಾತು ಹೇಳ್ತಿರ್ತಾರೆ ನಮ್ಮ ತಂದೆ ತಾಯಿಗಳು ನಮ್ಗೆ, ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೋಬೇಕಂತ. ಹಂಗೆ ನಾವು ಇವತ್ತಿನ ದಿನ ತ್ಯಾಗಕ್ಕೆ ಸಿದ್ಧರಾದ್ರೆ ನಾಳೆ ದಿನ ಬರುವಂಥ ಸುಖಕ್ಕೆ ನಾವು ಸಿದ್ಧರಾಗ್ತೀವಿ ಅಂತ. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೀವನ ಇಲ್ಲಿ ಧಾರವಾಡದೊಳಗಡೆ ಎಲ್ಲರದಂತ ಹೇಳಕ್ಕೆ ಹೋಗಲ್ಲ, ಬಟ್ 90ರಷ್ಟು ವಿದ್ಯಾರ್ಥಿಗಳ ಜೀವನ ಹೆಂಗಿರುತ್ತೆ ಅಂತಂದ್ರೆ, ಒಂದೊಂದು ಸಲ ಇವತ್ತಿನ ಈ ಒಂದು ದಿನ ಕಳೆದ್ರೆ ಸಾಕಪ್ಪ ನಾನು ಅಂತ ಅಲ್ಲಿವರೆಗೆ ಕೂಡ ಇರ್ತದೆ. ಇಲ್ಲಿ ನಿಮ್ಗೇನಾದರೂ ಯಾವುದಾದ್ರೂ ಕಾರ್ಯಕ್ರಮದೊಳಗೆ ಊಟ ಹಾಕ್ಸಿದ್ರೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಊಟ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ತಮ್ಮ ರೂಮ್ ಒಳಗೆ ಮಾಡ್ಕೊಳ್ತಾರೆ. ಕೆಲವಷ್ಟು ವಿದ್ಯಾರ್ಥಿಗಳು ಮೆಸ್ಸಲ್ಲಿ ಮಾಡಿ ಊಟ ಮಾಡ್ತಾರೆ. ಅವ್ರ ಜೀವನ ಹೆಂಗೆ ಸ್ಟಾರ್ಟ್ ಆಕೈತಿ ಅಂತಂದ್ರೆ, ಬೆಳಿಗ್ಗೆ 4ರಿಂದ 5 ಗಂಟೆಗೆ ಹೇಳ್ತಾರೆ, ಎದ್ದು ಲೈಬ್ರರಿಗೆ ಹೋಗಿ 8 ಗಂಟೆಗೆ ಹಿಂಗೆ ಬಂದು ಮತ್ತೆ ರೂಮ್ಗೆ ಅಡುಗೆ ಮಾಡ್ಕೊಳ್ತಾರೆ. ಇಲ್ಲ ಅಂತಂದರೆ ಕೆಲವಷ್ಟು ವಿದ್ಯಾರ್ಥಿಗಳು ಮೆಸ್ಗೆ ಹೋಗಿ ಬೆಳಗಿನ ಒಂದು ಉಪಹಾರ ಸೇವಿಸ್ತಾರೆ, ಮತ್ತೆ ಲೈಬ್ರರಿಗೆ ಬರ್ತಾರೆ, ಮತ್ತು 12:30ಯಿಂದ 1 ಗಂಟೆ ಮಟ್ಟ ಊಟ ಮಾಡ್ತಾರೆ. 12:30ಯಿಂದ 12:30 ಮಟ್ಟ ಓದ್ತಾರೆ. ಅದಾದಮೇಲೆ ರೂಮ್ ಒಳಗಡೆ ಅಡುಗೆ ಮಾಡ್ಕೋಬೋದು ಅಥವಾ ಹೊರಗಡೆ ಮೆಸ್ಗೆ ಹೋಗ್ತಾರೆ 1 ಗಂಟೆ ಮೇಲ್ಗಡೆ. ಅದಾದಮೇಲೆ ಒಂದು 2ರಿಂದ 3 ತಾಸು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ರೆಸ್ಟ್ ಮಾಡ್ತಾರೆ. ಅದರೊಳಗಡೆ ಅವರು ಅವ್ರವ್ರ ಕೆಲಸ ಮಾಡ್ಕೊಳ್ತಿರ್ತಾರೆ. ಉದಾಹರಣೆಗೆ ಅವ್ರ ಬಟ್ಟೆ ತೊಳೆಯೋದಾಗಿರ್ಬೋದು, ಅಥವಾ ಅವ್ರ ಫ್ರೆಂಡ್ಸ್ ಜೊತೆಗೆ ಒಂದಿಷ್ಟು ನಗೆಚಾಟಿಕೆ ಮಾಡೋದಾಗಿರ್ಬೋದು, ಅಥವಾ ಆಟ ಆಡೋದಾಗಿರ್ಬೋದು, ಹೀಗೆಲ್ಲ ಮಾಡ್ತಾರೆ. ಇನ್ನು ಕೆಲವೊಬ್ಬರು ತಮ್ಮ ಸಂಬಂಧಿಕರ ಜೊತೆ ಅಥವಾ ತಮ್ಮ ಗೆಳೆಯರ ಜೊತೆ ಮಾತಾಡ್ತಿರ್ತಾರೆ. ಇದಾದಮೇಲೆ ಮತ್ತೆ 5 ಗಂಟೆಯಿಂದ ಅದೇ ರೀತಿಯಾಗಿ 8:30, 9 ಗಂಟೆ ಮಟ್ಟ ಓದ್ತಾರೆ. ಮತ್ತೆ ಅಗೇನ್ ಅವರು ಊಟಕ್ಕೆ ಹೋಗ್ತಾರೆ 8:30ಗೆ, ಹಿಂಗೆ 8 ಗಂಟೆಗೆ. ಮತ್ತೆ ಊಟ ಮಾಡಿ ಬಂದು ಮತ್ತೊಂದು ತಾಸು 2 ತಾಸು ಓದೋರ್ತಾರೆ. ಮತ್ತು ಅನೇಕ 50% ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ರಾತ್ರಿ ಓದುವಂಥ ಹವ್ಯಾಸ ಕೂಡ ಅದಾವ. ಭಾಳಷ್ಟು ಆಕಾಂಕ್ಷಿಗಳು ಕೂಡ ಬೆಳಗ್ಗೆ ಓದೋದು ಕಡಿಮೆ, ಬಟ್ ಓದ್ತಾರೆ ಎಲ್ಲೋ ಒಂದು ಕಡೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಂತಂದ್ರೆ, ಇಲ್ಲಿ ಓದ್ಲಿಕ್ಕಂತ ಬರೋರು 99% ನಾನು ಚೆನ್ನಾಗಿ ಓದಬೇಕಂತಲೇ ಬರ್ತಾರೆ. ಯಾರು ಕೂಡ ಇಲ್ಲಿ ಸುಮ್ಮನೆ ಹಾಗೆ ನಾನು ಹರಟೆ ಹೊಡಿಬೇಕು, ಜೀವನ ಕಳಿಬೇಕಂತ ಬರಲ್ಲ. ಮತ್ತು ಅದು ಯಾವ್ರಿಗೂ ಕೂಡ ಅದು ಅವ್ರಿಗೆ ಅನಿವಾರ್ಯ ಆಗಿರೋದಿಲ್ಲ. ಯಾಕಂದ್ರೆ ಯಾವ ವ್ಯಕ್ತಿ ಇಲ್ಲಿ ನನ್ನ ದಿನಾಲು ನಾ ಹಿಂಗೆ ಇರಬೇಕಂತ ಯಾರು ಬಯಸ್ತಾರೆ ಹೇಳ್ರಿ? ಯಾರೂ ಕೂಡ ಇಲ್ಲ ತಾನೇ. ನನ್ನ ಜೀವನ ಸರಿ ಆಗಲಿ ಅಂತಂದೇ ನಾವು ಓದ್ತಾ ಇರೋದು. ಇಲ್ಲಿ ಯಾರು ವಿದ್ಯಾರ್ಥಿಗಳು ಕೂಡ ಹಂಗೆ ಬರಲ್ಲ. ಎಲ್ಲೋ ಒಂದು ಕಡೆ 2 ಕಡೆ ನಾವು ಸಾಮಾನ್ಯವಾಗಿ ಅದು ಇನ್ನೂ ಕೂಡ ಆ ಒಂದು ಸೀರಿಯಸ್ನೆಸ್ ಬಂದಿರಂಗಿಲ್ಲ. ಅಂಥವ್ರು ಕೂಡ ಇರ್ತಾರೆ, ಬಟ್ ಭಾಳ ಅಂದ್ರೆ ಭಾಳ ಕಡಿಮೆ. ಹೆಂಗಂತಂದ್ರೆ, ಇಲ್ಲಿ ಹಬ್ಬಕ್ಕೆ ಕರೆದ್ರೆ ತಮ್ಮ ಗೆಳೆಯರು ಏನಾದರೂ ಇಲ್ಲಿ ಬರ್ತಡೇ ಕರೆದ್ರೆ ವಿದ್ಯಾರ್ಥಿಗಳು ಹೋಗಂಗಿಲ್ಲ. ಹೊಕ್ಕಾರ, ಬಟ್ ಎಲ್ಲ 1-2 ಕಡೆ, ಬಟ್ ಹೋಗಲ್ಲ, ಆಲ್ಮೋಸ್ಟ್ ಹೋಗಲ್ಲ. ಅವರು ನಮ್ಮ ಗೆಳೆಯರೆಲ್ಲ ಟೂರ್ ಹೋಗ್ತಿರ್ತಾರೆ, ವಿದ್ಯಾರ್ಥಿಗಳು ಹೋಗಂಗಿಲ್ಲ. ಯಾಕಂದ್ರೆ ನಾ ಇನ್ನೊಂದು ಮಾಡಬೇಕಪ್ಪ ಅಂತ ಅನ್ನಿಸ್ತಿರ್ತದ. ಏನಪ್ಪ ಇದು, ಎಷ್ಟು ಜೀವನ ಭಾಳ ಕಷ್ಟ ಅಂತ. ಬಟ್ ಆದರೂ ಕೂಡ ಇಲ್ಲಿರೋರು ಬಿಟ್ಟು ಕೊಡೋದಿಲ್ಲ. ಧಾರವಾಡದಾಗ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಇದೇ ರೀತಿ ಮಾಡ್ತಿರ್ತಾರೆ. ಮತ್ತು ನಾವು ಅನ್ಕೊಂಡಂಗೆ ಅಷ್ಟು ಸುಲಭ ಇರೋಂಗಿಲ್ಲ. ಹೆಂಗಂದ್ರೆ, ಪ್ರತಿ ವಾರ ಟೆಸ್ಟ್ ಸೀರೀಸ್ ಬರೀತಾರೆ. ಪ್ರತಿ ಒಂದು ದಿನಾನೂ ಕೂಡ ಅವರು ಏನು ಮಾಡಬೇಕು, ಹೆಂಗೆ ಓದಬೇಕು ಅಂತ ಲೆಕ್ಕಾಚಾರ ಮಾಡಿ ಓದ್ತಾರೆ.
ಮತ್ತು ಅದೇ ರೀತಿಯಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಇದು ನಿಂತ ನೀರಲ್ಲ, ಇದು ಹರಿಯುವಂಥ ನೀರು. ಇದು ನಾನು ಓದಂಗಿಲ್ಲ ಅಂತಂದ್ರೆ ನನ್ನ ಪಕ್ಕದಲ್ಲಿರೋನು ಓದಿ ಮುಂದೆ ಬಂದುಬಿಡ್ತಾನೆ. ಭಾಳ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡುವಂತಹ ಒಂದು ಸಣ್ಣ ತಪ್ಪು ಏನಂತಂದರೆ, ಎಲ್ಲ ವಿದ್ಯಾರ್ಥಿಗಳಂತಲ್ಲ, ಏನು ಓದಿನ ನಡುವೆ ಇಂದು ಗ್ಯಾಪ್ ಕೊಡ್ತಿರ್ತಾರೆ. ಅಂದರೆ ಸುಮಾರು ಒಂದು ಓದ್ಬಿಟ್ಟು ಅಂತಂದರೆ ಒಂದು ತಿಂಗಳು ಓದಿ ಒಂದು 5-10 ದಿನ ಮತ್ತೆ ಊರಿಗೆ ಹೋಗೋದು ಅಂತ, ಹೀಗೆ ಮಾಡೋರು ಭಾಳ ಕಡಿಮೆ. ಬಟ್ ಮಾಡ್ತಿರ್ತಾರೆ, ಬಟ್ ಅದೆಲ್ಲ ಮಾಡೋದು ತಪ್ಪು ಅಂತ. ಇನ್ನು ಏನಂತಂದ್ರೆ, ಇಲ್ಲಿ ಪ್ರತಿ ಒಂದು ತಿಂಗಳು ಬಂದ್ರೆ ಈಗ ಲೈಬ್ರರಿ ಫೀಸ್ ಅಂತ ಇರ್ತದೆ, ಲೈಬ್ರರಿದು ಅದನ್ನು ಕೊಡಬೇಕಾಗ್ತದೆ. ಮತ್ತು ಈ ಒಂದು ನಾವೇನು ಇರ್ತೀವಲ್ಲ ರೂಮ್ ರೆಂಟ್ ಅದನ್ನು ಕೊಡಬೇಕಾಗತ್ತೆ. ಹೀಗೆಲ್ಲ ಇರ್ತಾವ. ಬಟ್ ಆ ಒಂದು ಸಮಯದೊಳಗಡೆ ನಮ್ಮ ಗೆಳೆಯರು ಕೇಳಿದರೆ ಗೆಳೆಯರು ಕೊಡಂಗಿಲ್ಲ ಅಷ್ಟು. ಮತ್ತು ಮನ್ಯಾಗ ಕೇಳಿದ್ರು ಕೂಡ ಮನ್ಯಾಗ ಕೇಳೋಕೆ ಸಂಕೋಚ ಆಗ್ತದೆ. ಯಾಕಂದ್ರೆ ಇಷ್ಟು ದೊಡ್ಡವ್ರದೀವಿ ಇನ್ನೂ ಕೂಡ ಕೇಳ್ತಿದ್ದೀವಿ ಅಂತ ಕೆಲವೊಂದು ಸಲ ಅನಿಸ್ತದೆ. ಬಟ್ ಆದರೂ ಕೂಡ ನಾವು ಏನು ಮಾಡ್ತೀವಿ, ಕೇಳ್ತಿರ್ತೀವಿ. ಬಿಕಾಸ್ ಆಫ್ ಇವತ್ತು ನಾವು ಕಷ್ಟಪಟ್ಟರೆ, ಇವತ್ತು ನಾವು ನಮಗೆ ಕಷ್ಟ ಬಂದರೆ ನಾಳೆ ಸುಖ ಸಿಗ್ತದೆ ಅನ್ನೋದು ನಮ್ಗೆ ಗೊತ್ತದೆ. ಅದಕ್ಕೆ ಹೀಗೆಲ್ಲ ಪರಿಸ್ಥಿತಿಗಳದಾವ. ಬಟ್ ಎಲ್ಲವೂ ಕೂಡ ಇದು ಈ ಪರಿಸ್ಥಿತಿಗಳು ಯಾವಾಗಲೂ ಹಿಂಗೆ ಇರ್ತಾವ ಅಂತಂದು ನಾವು ಅನ್ಕೋಬಾರ್ದು. ಅದೇ ಹೇಳ್ತಾರಲ್ಲ, ಇವತ್ತು ಮಳೆ ಬರ್ಬೋದು, ಬಟ್ ನಾಳೆ ಏನಾಗ್ತದೆ, ಕಾಮನ ಬಿಲ್ಲು ನಮ್ಮ ಜೀವನದೊಳಗೆ ಮೂಡ್ತದೆ ಅಂತ. ಸೊ ಹಾಗೆ ಜೀವನದೊಳಗಡೆ ಕಷ್ಟ ಬಂದಾದ್ಮೇಲೆ ಕೂಡ ಸುಖ ಬಂದರೆ ಚೆನ್ನಾಗಿರ್ತದೆ. ಮೊದಲು ಸುಖ ಬಂದು ಆಮೇಲೆ ಕಷ್ಟ ಬಂದರೆ ಭಾಳ ಜೀವನ ಕಷ್ಟ ಆಗ್ತದೆ. ಸೊ ಇದು ನಮ್ಮ ಗೆಳೆಯರ ಜೀವನದೊಳಗೆ ನೋಡ್ತಿರ್ತೀವಿ. ಮತ್ತು ಈಗ ಇನ್ನೊಂದು ಏನು ವಿಚಾರ ಅಂತಂದ್ರೆ, ಇಲ್ಲಿ ಜೀವನ ಹೆಂಗಂದ್ರೆ ವಿದ್ಯಾರ್ಥಿಗಳದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾನು ಏನು ಜಾಬ್ ಹಿಡಿದಾದ್ಮೇಲೆ ಮದುವೆ ಆಗ್ತೀನಿ ಅಂತ ಪಣದೊಟ್ಟಿರ್ತಾರೆ. ಅದು ಅವ್ರವ್ರ ವೈಯಕ್ತಿಕ ಹಿತಾಸಕ್ತಿ. ಬಟ್ ಈ ಒಂದು ಹಠ ಅನ್ನೋದು ಅವರನ್ನು ಒಂದು ಒಳ್ಳೆಯ ದಡಕ್ಕೆ ಸೇರಿಸ್ತದ. ಎಲ್ಲರ ಜೀವನ ಕೂಡ ಹಿಂಗೆ ಆಗಂಗಿಲ್ಲ. ಬಟ್ ಆಲ್ಮೋಸ್ಟ್ ನಾನು ನೋಡ್ತಿರ್ತೀನಲ್ಲ, ಇಲ್ಲಿ ಛಲ ಮತ್ತು ಹಠವನ್ನು ಉಳ್ಳುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಅಂದರೆ ಈ ಒಂದು ವಾತಾವರಣ ಹಂಗೆ ಅವರ ಒಂದು ಬುದ್ಧಿಶಕ್ತಿಯನ್ನು ಮತ್ತು ಅವರು ವಿಚಾರ ಮಾಡುವಂಥ ಶಕ್ತಿಯನ್ನು ಅಷ್ಟು ಚೆನ್ನಾಗಿ ಮಾಡ್ತದೆ. ಯಾಕಂದರೆ ಎಲ್ಲಿ ನೋಡಿದ್ರು ಸುತ್ತಮುತ್ತಲು ಓದೋರೆ, ರೂಮಿಗೆ ಹೋದರೂ ಓದೋರೆ, ಲೈಬ್ರರಿಗೆ ಬಂದರೂ ಓದೋರೆ. ಈ ಕಡೆ ನಾನು ಹೊರಗಡೆ ಟೀ ಕುಡಿಯೋಕೆ ಹೋಗ್ತೇನೆ ಅಂತಂದ್ರೆ ಅಲ್ಲಿ ಕೂಡ ಓದ್ತಾಗ್ರ. ಈ ಕಡೆ ನಾನು ಊಟ ಮಾಡೋಕೆ ಹೋಗ್ತೇನೆ ಅಲ್ಲಿ ಕೂಡ, ರೂಮಿಗೆ ಬಂದರೆ ಅಲ್ಲಿ ಮತ್ತೆ ಡಿಸ್ಕಷನ್ ಆಗ್ತಾವ. ಮತ್ತು ಹೊರಗಡೆ ಹೋದರೆ ಅಲ್ಲಿ ಡಿಸ್ಕಷನ್ಸು. ಅಂದರೆ ಈ ಸಬ್ಜೆಕ್ಟ್ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ಸ್ ಬಗ್ಗೆ ಆಗಿರ್ಬೋದು, ಯಾವೊಂದು ಎಕ್ಸಾಮು ಕೂಡ ನಾನು ಬಿಡಂಗಿಲ್ಲ ಅನ್ನುವಂತಹ ಆತ್ಮವಿಶ್ವಾಸ ಅವರಿಗೆ ಬಂದುಬಿಡ್ತದೆ. ಅಂದರೆ ವಾತಾವರಣ ಹಂಗೆ ಅವರನ್ನು ಸೃಷ್ಟಿ ಮಾಡ್ತದೆ. ಸೊ ಅದಕ್ಕೆ ಒಳ್ಳೆ ಒಳ್ಳೆ ವಿಚಾರಗಳನ್ನು, ಒಳ್ಳೆ ಒಳ್ಳೆ ವಿಷಯಗಳನ್ನು ನಾವು ಇಲ್ಲಿದ್ದು ಕಲಿಬೋದು. ಬಟ್ ಇಲ್ಲಿ ಹೆಂಗಿರ್ಬೇಕಂತಂದ್ರೆ, ನಾನು ಒಂದು ದಿನ ನಾನು ವೀರನಾಗಿರ್ತೀನಿ, ಶೂರನಾಗಿ ಓದ್ತೀನಿ ಅನ್ನೋದು ಹಂಗಿಲ್ಲ. ಓದಾಕತ್ರ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಬಟ್ ಹೇಳಕ್ಕೆ ಬರೋಂಗಿಲ್ಲ. ಈಗ ಅವಕಾಶಗಳು ಸಿಕ್ಕರೆ ಅವು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳಿಗೆ. ನೋಡಿ, ಈಗ ಯಾವುದೇ ಏನು ನೋಟಿಫಿಕೇಷನ್ಗಳು ಆಗ್ತಾ ಇಲ್ಲ ಸದ್ಯಕ್ಕೆ. ಬಟ್ ಆದರೆ ವಿದ್ಯಾರ್ಥಿಗಳು ಇನ್ನೂ ಕೂಡ ಚೆನ್ನಾಗಿ ಓದ್ತಾರೆ. ಸೊ ನೀವೆಲ್ಲ ಇನ್ನೂ ಕೂಡ ಚೆನ್ನಾಗಿ ಓದಬೇಕು. ಯಾಕಂದ್ರೆ ಈ ಒಂದು ಸಮಯ ಏನಿದೆ, ಈ ಒಂದು ಸಮಯ ಮತ್ತೆ ಹೊಳೆ ಬರೋಂಗಿಲ್ಲ. ಇಲ್ಲಿವರೆಗೆ ಏನಾಗೈತೋ ಅದು ಗೊತ್ತಿಲ್ಲ. ಬಟ್ ಇನ್ಮೇಲೆ ಏನು ಆಗ್ತದನಲ್ಲ ಅದಕ್ಕೆಲ್ಲ ನಾವೇ ಜವಾಬ್ದಾರರು. ಸೊ ಅದಕ್ಕೆ ಚಲೋ ಓದ್ರಿ. ನಾನು ಕೂಡ ಓದ್ತೀನಿ. ನಿಮ್ಗೆ ಹೇಳ್ತಾ ನಾನು ಕೂಡ ಕಲಿತಾ ಇರ್ತೀನಿ. ನಿಮಗೇನಾದರೂ ಮತ್ತೆ ಇಂತಹದೇ ವಿಷಯದಂಥ ಸಮಸ್ಯೆಗೆ ಅಥವಾ ಏನೋ ಒಂದು ವಿಷಯಕ್ಕೆ ನಿಮಗೆ ಮಾತಾಡಬೇಕಿತ್ತು, ಕೇಳಬೇಕಿತ್ತು ಅನಿಸಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನೇ ಮತ್ತೆ ಅಗೇನ್ ಅದರ ಒಂದು ವಿಷಯದ ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ನಮಸ್ಕಾರ.